ಏನಪ್ಪ ಅಂತಂದ್ರೆ ನೋಡ್ರಿ, ಇವರು ಪದೇ ಪದೇ ಮೋದಿಯವ್ರ ಮೇಲೆ ಬರೀ ಬೊಬ್ಬೆ ಹೊಡೆಯೋ ಕೆಲಸ ಮಾಡ್ತಾರೆ ರಾಜ್ಯ ಸರ್ಕಾರದವರು. ಆದರೆ ಮೋದಿಯವರು ಕೇಂದ್ರ ಸರ್ಕಾರದ ಏನೇನು ಹಣ ಬರಬೇಕು ಅದು ಸರಿಯಾಗಿ ಅವರು ಕಳಿಸ್ತಾರೆ. ಆದರೆ ತಮ್ಮ ಹಣ ಅದನ್ನು ಸರಿಯಾಗಿ ಗ್ವಾಳೆ ಆಗಿಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಇಟ್ಕೊಂಡು ಕುರ್ಚಿ ಮೇಲೆ ಕೂತು ಬಿಟ್ಟಿರ್ತಾರೆ ಅವರು. ಆದರೆ ಹೇಳೋದೇನು, ಕೇಂದ್ರ ಸರ್ಕಾರ ಹಣ ಕೊಟ್ಟಿಲ್ಲ, ಯಾವುದು ಕೊಟ್ಟಿಲ್ಲ. ಈಗ ನೋಡಿರಿ, ನೀವು ಒಂದೇ ಒಂದು ಉದಾಹರಣೆ ಹೇಳಬೇಕಾದ್ರೆ, ನಮ್ಮ ಇಂಡಿ ಮತ್ತು ಸಿಂದಗಿ ಬ್ರ್ಯಾಂಚ್ ಕೆನಾಲ್ಗಳ ರಿಪೇರಿ ಸಲುವಾಗಿ ಸುಮಾರು 2,667 ಕೋಟಿ ರೂಪಾಯಿನ CWC ಒಳಗೆ ಮಂಜೂರಾಯ್ತಪ್ಪ. ಮಂಜೂರಾದಮೇಲೆ ಈಗ ಸ್ಟೇಟ್ ಗೌರ್ಮೆಂಟ್ಗೆ ಕಳಿಸ್ಯಾರ. ಈಗ ಅವರು ತಮ್ಮ ಪಾಲಿನ ಹಣ ಕೊಡಬೇಕಲ್ಲ, ಅದು ಕೊಡೋಂಗಿಲ್ಲ ಅವರು. ಆಮೇಲೆ ಈಗ ನೋಡಿ, ನಾವು ಸ್ಯಾಂಕ್ಷನ್ ಬಂದದ್ದಂತೂ ನಾನು ಮಾಡ್ಕೊಂಡ್ಬಂದೀನಿ. ಈಗ ಅವ್ರು ಹಣ ಕೊಡದೇ ಇದ್ರೆ ಏನು ಮಾಡೋದು? ಕೇಂದ್ರ ಸರ್ಕಾರದಂತೂ ಕೊಟ್ಟಿರ್ತಾರೆ, ಅದನ್ನ ಇಟ್ಕೊಂಡು ಕೂತ್ಬಿಟ್ಟಿರ್ತಾರೆ. ಎರಡನೇದು, ಈಗ ಜಲಧಾರ ಯೋಜನೆ, ಕೇಂದ್ರ ಸರ್ಕಾರದ ಜಲಧಾರ ಯೋಜನೆಗೆ ಬಿಜಾಪುರಿಗೆ 2,000 ಕೋಟಿ ಹಣವನ್ನು 2,000 ಕೋಟಿ ಹಣವನ್ನು ಇದಕ್ಕೆ ಇಟ್ಟಿದ್ದಾರೆ ರಾಜ್ಯ ಸರ್ಕಾರದಲ್ಲಿ, ಅಥವಾ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಯೋಜನೆಯಲ್ಲಿ ಇರ್ತಕ್ಕಂಥದ್ದು ಇದು. ಆದರೆ ನಾನು ಮೊನ್ನೆ ಒಂದು ಪೇಪರ್ನಲ್ಲಿ ಓದಿದೆ, ಇಡೀ 5-6 ರಾಜ್ಯಗಳಲ್ಲಿ ಇದು ಭ್ರಷ್ಟಾಚಾರ ಆಗ್ಯದ. ಅದರಲ್ಲಿ ಎಲ್ಲಕ್ಕಿಂತಲೂ ಹೆಚ್ಚಿಗೆ ಕರ್ನಾಟಕದಲ್ಲಿ ಹೆಚ್ಚಿಗೆ ಭ್ರಷ್ಟಾಚಾರ ಈ ಜಲಧಾರ ಯೋಜನೆಯಲ್ಲಿ ಭ್ರಷ್ಟಾಚಾರ ಆಗ್ಯದ ಅಂತಕ್ಕಂಥದ್ದು ನಿಮ್ಮ ಪತ್ರಿಕೆಗಳಲ್ಲಿ ನಾನು ಓದಿದ್ದೀನಿ. ಮತ್ತು ಈ ರೀತಿ ಆದರೆ ಹೆಂಗೆ ಮಾಡೋದು? ಆದರೆ ಕೇಂದ್ರ ಹಣ ಅಂತೂ ಬಂದಿರ್ತದೆ, ರಾಜ್ಯದ ಹಣ ಇವರು ಕೊಡಬೇಕಾದದ್ದು ಯಾವುದ್ಯಾವುದೋ ಕಾರಣಕ್ಕೆ ಇವರು ತಡ ಮಾಡಿಬಿಡ್ತಾರೆ. ಇದಕ್ಕಾಗಿದ್ದು ಎಲ್ಲ ತೊಂದರೆ ಆಗ್ಯದ. ಈಗ ಆಮೇಲೆ ಬಹಳ ಆಶ್ಚರ್ಯದ ಕೆಲಸ ಏನು ಅಂದ್ರೆ, ಹಿಂದೆ ನಮ್ಮ ಸರ್ಕಾರ ಇತ್ತು, ಇವರು ಸಿದ್ದರಾಮಯ್ಯನ ಸರ್ಕಾರ ಬಂದು 2.5 ವರ್ಷ ಆಯ್ತು ಇವತ್ತಿಗೆ. ಈ ಹಿಂದೆ ಏನು ರಾಜ್ಯ ಸರ್ಕಾರದಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ್ದು, ಅವು ಯಾವ ಕೆಲಸನೂ ಒಂದೂ ಕೂಡ ಪೂರ್ತಿ ಮಾಡಿಲ್ಲ. ಒಂದು ಕೆಲಸನೂ ಕೂಡ ಇವತ್ತಿಗೂ ಪೂರ್ತಿ ಮಾಡಿಲ್ಲ 2.5 ವರ್ಷ ಆದ್ರೆ. ಆದರೆ ಹೇಳೋದು ಮಾತ್ರ, ನೋಡಿರಿ ಮೋದಿ ರೊಕ್ಕ ಕೊಟ್ಟಿಲ್ಲ, ಮೋದಿ ಕೆಲಸ ಮಾಡಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ BJP ಸರ್ಕಾರ ಮಂಜೂರಾತಿ ಮಾಡಿದ ಕೆಲಸ ಯಾವುದೂ ಕೂಡ ಇವತ್ತಿಗೂ ಮಾಡಿಲ್ಲ ಅಂತಕ್ಕಂಥದ್ದು ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಅದರ ಜೊತೆಗೆ ಈಗ ನಮ್ಮ ಸರ್ಕಾರದಲ್ಲಿ ಸುಮಾರು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ರೇವಣಸಿದ್ದೇಶ್ವರ ಯಾತ ನೀರಾವರಿ ನಾವು ಅಡಿಗಲ್ಲ ಹಾಕಿದೆವು. ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳ ಅಡಿಗಲ್ಲ ಹಾಕಿದ್ರು. ಆಮೇಲೆ ಅದರಲ್ಲಿ ಸುಮಾರು 500 ಕೋಟಿಯಲ್ಲಿ 300 ರೂಪಾಯಿ 200 ಕೋಟಿ ರೂಪಾಯಿ ಕೆರೆ 19 ಕೆರೆ ನೀರು ತುಂಬೋ ಕೆಲಸ ಮಾಡಿದ್ರು. ಅದನ್ನು ಅರ್ಧಂಬರ್ಧ ರೊಕ್ಕ ಮಂಜೂರಾದದ್ದು ಕೂಡ ಅರ್ಧ ಕೆಲಸ ಮಾಡ್ಯಾರ. ಈ ರೇವಣಸಿದ್ದೇಶ್ವರದು ಇನ್ನೂ ಫಸ್ಟ್ ಪೇಜ್ನೂ ಪೂರ್ತಿ ಕಂಪ್ಲೀಟ್ ಆಗಲಿಲ್ಲ. ಅಂದರೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ, ಹಿಂದೆ ನಮ್ಮ ಸರ್ಕಾರ ಮಾಡೋದು ಕೂಡ ಇವತ್ತು ಇವರು ಪ್ರಾಮಾಣಿಕರವಾಗಿ ಯಾವ ಕೆಲಸನೂ ಕೂಡ ಇಲ್ಲಿ ಮಂಜೂರಾತಿ ಮಾಡೋದು ಕೆಲಸಗಳನ್ನು ಸಂಪೂರ್ಣವಾಗಿ ಅವು ಕೆಲಸ ಮಾಡಿಲ್ಲ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಆಮೇಲೆ ಇನ್ನೊಂದು ಆಶ್ಚರ್ಯ ಏನಪ್ಪ ಅಂತಂದರೆ, ಈ ಚಡಚಾಣ ಯಾತ ನೀರಾವರಿ ಅದು ನಮ್ಮ ಸರ್ಕಾರದಾಗ ಆಗಿಲ್ಲ, ತಮ್ಮದೇ ಸರ್ಕಾರದಾಗ ಆಗಿತ್ತು. ಸುಮಾರು MB ಪಾಟೀಲರು ಬಹುಶಃ ಅವತ್ತು ಇರಿಗೇಷನ್ ಮಂತ್ರಿಗಳಾಗಿದ್ದರು ಹಿಂದೆ, ಈಗಲ್ಲ, ಹಿಂದೆ. ಅವಾಗ ಇದ್ದಾಗ 500 ಕೋಟಿ ರೂಪಾಯಿ ಹಣ ಮಂಜೂರಾತಿ ಮಾಡಿದ್ರು. ಅದಕ್ಕೆ ಚಡಚಾಣ ಯಾತ ನೀರಾವರಿ. ಆ ಚಡಚಾಣ ಯಾತ ನೀರಾವರಿಯಿಂದ ಸುಮಾರು 7 ಹಳ್ಳಿಗಳಿಗೆ ನೀರಾವರಿ ಆಗಬೇಕು. ಸುಮಾರು 22,000 ಎಕರೆ ನೀರಾವರಿ ಆಗಬೇಕು ಆ 7 ಹಳ್ಳಿ ಕೂಡಿ. ಇವತ್ತಿಗೂ ಕೂಡ ಒಂದು ಹಳ್ಳಿಗೂ ಕೂಡ ಒಂದು ಅರ್ಧ ಎಕರೆಗೂ ಕೂಡ ನೀರು ಬಂದಿಲ್ಲ. ರೊಕ್ಕ ಖರ್ಚಾಗ್ಯದ. ಆಮೇಲೆ 700 ಕೋಟಿ ಅದು 500 ಕೋಟಿ ರೂಪಾಯಿ ಬಿಲ್ ತೊಗೊಂಡು ಹೋಗ್ಬಿಟ್ಟಾರೆ ಎಲ್ಲರೂ. ಯಾರ್ಯಾರ ಪಾಲಿಗೆ ಬರ್ತದೋ ಬಿಲ್ ತೊಗೊಂಡು ಹೋಗ್ರೆ, ಕೆಲಸ ಮಾತ್ರ ಏನೂ ಪೂರ್ತಿ ಆಗಿಲ್ಲ. ಗುತ್ತಿಗೆದಾರರು G. ಶಂಕರ್ ಅಂತ ಹೇಳಿ ಹಾಂ